ಬಿಸಿಲಲ್ಲಿ ಸಖತ್ ಬಿಟ್ಟಿದೆ. ಹಣ್ಣಾಗಿಲ್ವೇನಿ ಬಲ್ತಿರಂಗಿದವ ಇಷ್ಟು ಉದ್ದ ಐತೆ. ಇದು ಇರೋದು ಯಾರು ಕೆಡಗಿರೋದು ಕಿರಣ. ಇದು ನಮ್ಮ ಶೈಲಜ್ ಜೋಳ. ಸಖತ್ ಚೆನ್ನಾಗಿದೆ. ನಾವು ಹಾಸನ ಹೋಗೋದಿದೆ. ಇದು ಬೈಕಲ್ಲಿ ಹೋಗೋಣ ಅನ್ಕೊಂಡ್ವಿ, ಅದು ಆಗ್ಲಿಲ್ಲ. ಹೊಸ ಕರೆಂಟ್ ಕಂಬ ಹಾಕ್ತಿದ್ದಾರೆ. ನಮಸ್ತೆ, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯವರು ಬೈಕ್ನ ಸರ್ವಿಸಿಗೆ ಬಿಟ್ಟು ಬರ್ತೀನಿ ಅಂತ ತಗೊಂಡು ಹೋದ್ರು. ನಾವು ಸಂಜೆ ಹಾಸನ ಹೋಗೋದಿತ್ತು, ಬೈಕಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಆಮೇಲೆ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಹೇಳಿ ನನ್ನ ಮಗಳು ಪಪ್ಪಾಯ ಹಣ್ಣು ಕುಯ್ಕೊಡು ಅಂತ ಹೇಳಿದ್ಲು. ಅದನ್ನು ಕುಯ್ಕೊಟ್ಟು ಕೆಲಸ ಎಲ್ಲ ಮುಗಿಸ್ದೆ. ವಾರ ಆಗಿರೋದ್ರಿಂದ ಬೇಗ ಬೇಗ ಮಾಡಿ ಹಾಸನ ಹೊರಡೋಣ ಅಂತ. ಚೋಟು 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 ಊರಲ್ಲಿ ಹೊಸ ಕರೆಂಟ್ ಕಂಬ ಹಾಕ್ತಿದ್ದಾರೆ ನೋಡಿ. ನಮ್ಮನೆ ಮುಂದೆನೇ ಹಾಕ್ತಿದ್ದಾರೆ ನೋಡಿ. ಹೇ ಆಲ್, ಇವಾಗ ಟೈಮ್ ಬಂದು 5:15 ಆಗಿದೆ. ಇವಾಗ ನಾನು ಪೂಜೆ ಮಾಡಿ ಹಾಲು ಕರೆಯೋದಕ್ಕೆ ಹೋಗಬೇಕು. ಇವತ್ತು ನಾವು ಹಾಸನ ಹೋಗೋದಿದೆ, ಬೈಕಲ್ಲಿ ಹೋಗ್ತೀವಿ. ಸೊ ವಿಡಿಯೋನ ಆದಷ್ಟು ಮಾಡ್ತೀನಿ. ನಾವು ಹಾಸನ್ಗೆ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಸರ್ವಿಸಿಗೆ ಬಿಟ್ಟಿರೋ ಬೈಕ್ನ ಮಧ್ಯಾಹ್ನ ಹೋಗಿ ತಗೊಂಬಂದರು. ಆದರೆ ನಾವು ಹೊರಡೋಷ್ಟರೊಳಗಡೆ, ನಾವು ಹಾಲೆಲ್ಲ ಕರೆದು ಕೊಟ್ಟು ಹೊರಡೋಷ್ಟರೊಳಗಡೆ ಮಳೆ ಸ್ಟಾರ್ಟ್ ಆಯಿತು. ಗುಡುಗು ಮಿಂಚು ಮಳೆ ಎಲ್ಲ ಬರ್ತಿತ್ತು. ಆಮೇಲೆ ಬೇಡ ಅಂತ ಬೈಕ್ನ ನಿಲ್ಲಿಸಿ ಕಾರಲ್ಲೇ ಹೊರಟ್ವಿ. ನಾವು ತುಂಬಾ ಗುಡುಗು ಮಿಂಚು ಬರ್ತಿತ್ತು, ಸಿಡ್ಲು ಮಿಂಚು ಎಲ್ಲ ಬರ್ತಿತ್ತು. ಆಮೇಲೆ ಆದರೂ ನಾವು ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡ್ವಿ. ಏನೇ ಆದರೂ ಆಗಲೇ ಇಲ್ಲ. ಅವರು ಹಾಲೆಲ್ಲ ಕರೆದು ಹಾಲು ಕೊಟ್ಟು ಬಂದು ನಾವು ಹೊರಟು ಹೋಗೋಷ್ಟರೊಳಗಡೆ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು. 7 ಗಂಟೆ ಆಗಿತ್ತು. ಆವಾಗ ಹೋದ್ವಿ. ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆ ಮತ್ತು ಅವಳಿಗೆ ಸ್ಲಿಪ್ಪರು ಈ ಥರದ್ದೆಲ್ಲ ತಗೊಳ್ಳೋದಿತ್ತು. ಹಾಗಾಗಿ ಕೊಡಿಸ್ಕೊಂಡು ಬರೋಣ ಅಂತ ಹತ್ತಿರದಲ್ಲೇ ರಿಲೇಟಿವ್ಸ್ದು ಗೃಹ ಪ್ರವೇಶ ಇತ್ತು. ಹಾಗೆಯೇ ನಮ್ಮ ಮನೆಯವ್ರ ಫ್ರೆಂಡ್ ಮನೆಯದು ಕೂಡ ಗೃಹ ಪ್ರವೇಶ ಇತ್ತು. ಹಾಗಾಗಿ ಅವಳಿಗೆ ಅವರಪ್ಪ ಬಟ್ಟೆ ಕೊಡಿಸ್ತಿದ್ರು. ಹಾಗಾಗಿ ನಾವು ಹಾಸನ್ಗೆ ಹೋದ್ವಿ. ನಮ್ಮಮ್ಮ ಮತ್ತು ನನ್ನ ಮಗ ಅತ್ತೆ ಊರಿಗೆ ಜಾತ್ರೆಗೆ ಅಂತ ಹೋಗಿದ್ದರು. ಅವರಿನ್ನೂ ಬಂದಿರಲಿಲ್ಲ. ಸೊ ನನ್ನ ಮಗನಿಗೆ ಇಲ್ಲ ಬಟ್ಟೆ, ಅವಳಿಗೆ ಮಾತ್ರ ಕೊಡಿಸಿದ್ರು. ಅಪ್ಪಂದ್ರಿಗೆ ಅಷ್ಟೇ ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ಯಾವಾಗ ನಾವು ಬಟ್ಟೆ ತಗೊಳಕ್ಕೆ ಹೋದ್ರೂ ಅವರಪ್ಪ ಮಗಳಿಗೆ 2 ಜೊತೆ ಬಟ್ಟೆ ಕೊಡಿಸಿದ್ರೆ ನನ್ನ ಮಗನಿಗೆ ಒಂದೇ ಜೊತೆ ಬಟ್ಟೆ ಕೊಡಿಸೋದು. ಆದರೂ ಅವ್ನು ಕೇಳೋದಕ್ಕೆ ಹೋಗಲ್ಲ, ನಂಗೆ ಇನ್ನೊಂದು ಜೊತೆ ಬೇಕು ಅಂತ. ಅವನಿಗೆ ಅದ್ರ ಬಗ್ಗೆ ಗಮನ ಇರಲ್ಲ. ಅವ್ನಿಗೇನಿದ್ರು ಆಟ ಸಾಮಾನು, ಆಟ ಆಡೋ ವಸ್ತುಗಳ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾನೆ ಜಾಸ್ತಿ. ನನಗೆ ಆ ಲಾರಿ ಕೊಡಿಸಿ, ಈ JCB ಕೊಡಿಸಿ ಅಂತ ಕೇಳ್ತಾನೆ ಅಷ್ಟೇ. ಹಾಗೆಯೇ ತುಂಬಾ ಗುಡುಗು ಮಿಂಚು ಬರ್ತಿತ್ತು. ನಾನು ಸಿಡ್ಲುದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಾನು ವೀಡಿಯೋ ಆನ್ ಮಾಡಿದಾಗ ಸಿಡ್ಲು ಬರ್ತಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಸಿಡ್ಲು ಮಿಂಚಿಂದು ವೀಡಿಯೋ ಮಾಡಬಾರ್ದು ಅಂತ. ಆವಾಗಲೇ ಗೊತ್ತಾಗಿದ್ದು ನನಗೂ ಗೊತ್ತಿರಲಿಲ್ಲ. ಆಮೇಲೆ ಅಮ್ಮ ಇದ್ದಿದ್ದರೆ ನನಗೆ ಅರ್ಧ ಕೆಲಸ ಮಾಡಿಕೊಡ್ತಿದ್ರು. ಅಮ್ಮ ಇರಲಿಲ್ಲ. ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡಿ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು, ಹಾಗೆಯೇ ಅದ್ರ ಜೊತೆ ದನ ಕರುಗಳು ಅದನ್ನು ಮೇಂಟೈನ್ ಮಾಡೋದು ಎಲ್ಲನೂ ಮುಗಿಸಿ ಹರಿಬರಿನಲ್ಲಿ ಅದಕ್ಕೆ ಲೇಟಾಗೋಯ್ತು ನಾವು ಹೊರಡೋದು. ಆಮೇಲೆ ಹೇಗೋ ಹಾಸನ ತಲುಪಿದ್ವಿ. ನನ್ನ ಮಗಳು ಲಾಸ್ಟ್ ಹಿಂದೆ ಸೀಟಲ್ಲಿ ಕೂತಿದ್ಲು. ಹಾಗೆ ವೀಡಿಯೋ ಮಾಡ್ತಿದ್ಲು. ಅವಳು ಯಾವಾಗಲೂ ವೀಡಿಯೋ ಮಾಡೋದಕ್ಕೆ ಕೊಡಿ ಮಮ್ಮಿ ಮೊಬೈಲ್ ಅಂತ ಹೇಳಿ ವೀಡಿಯೋ ಮಾಡ್ತಿರ್ತಾಳೆ. ಕೆಲವೊಂದು ಸರಿ ನನ್ನ ವೀಡಿಯೋಗಳಲ್ಲೂ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡ್ತಿರ್ತಾಳೆ. ಅವಳಿಗೆ ವೀಡಿಯೋ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ವೀಡಿಯೋ ಮಾಡ್ತಾ ಇರ್ತಾಳೆ. ಅದೇ ರೀತಿ ವೀಡಿಯೋ ಮಾಡಿದ್ಲು ಕೂಡ. ಹಾಗೆಯೇ ನಾವು ಇನ್ನೇನು ನಿಯರ್ ಹಾಸನ ಹತ್ರ ಇದ್ವಿ. ಟೋಲ್ ಹತ್ರ ಹೋಗ್ಬೇಕಿತ್ತು. ನಮಗೆ ಟೋಲ್ ಇರೋದು ಬೈರಾಪುರದ ಹತ್ರ. ಇವಾಗ ಹೊಸದಾಗಿ ಆಗಿರೋವಂಥ ಟೋಲು ನಮಗೆ. ಮೊದಲೆಲ್ಲ ನಮಗೆ ಟೋಲ್ ಇರಲಿಲ್ಲ, ಇವಾಗ ಟೋಲ್ ಆಗಿರೋದು. ಸೊ ನಾವು ಟೋಲ್ ಹತ್ರ ಬಂದ್ವಿ. ಡೈರೆಕ್ಟಾಗಿ ಕಾರಲ್ಲಿ ಹೋಗುವಾಗ ಏನೇನು ಮಾತಾಡ್ಕೊಂಡು ಹೋದ್ವಿ ಅದ್ರದ್ದು ವಾಯ್ಸ್ ಓವರ್ನ ಅದರಲ್ಲಿ ಬಿಡೋದಕ್ಕೆ ನಮ್ಮ ಮನೆಯವರು ಕಾರಲ್ಲಿ ಹಾಡು ಹಾಕೊಂಡಿದ್ರು. ಹಂಗಾಗಿ ಅದು ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ವಾಯ್ಸನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಲಾಸ್ಟಲ್ಲಿ. ಹಾಗೆಯೇ ನಾವು ಹಾಸನ ತಣ್ಣೀರ್ಹಳ್ಳ ಬಂದ್ವಿ. ಆಮೇಲೆ ನಮ್ಮ ಸಾಯಂಕಾಲದ ಹೊತ್ತು ನೈಟ್ ಹೊತ್ತಲ್ಲಿ ಹಾಸನ ಅಂತಲ್ಲ, ಯಾವುದೇ ಸಿಟಿನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಒಂದು ಅಂಗಡಿ ಹಗಲು ಹೊತ್ತಲ್ಲಿ ಕಾಣಿಸ್ತಿರೋಷ್ಟು ಚೆನ್ನಾಗಿ ರಾತ್ರಿ ಹೊತ್ತಲ್ಲಿ ತುಂಬಾ ಚೆನ್ನಾಗಿ ಚಿಕ್ಕ ಅಂಗಡಿಗಳಾದ್ರೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತವೆ. ನಮ್ಮ ಹಾಸನ NR ಸರ್ಕಲಿಂದ ಹಿಂದೆ ಇದು. ಟ್ರಾಫಿಕ್ ಕೂಡ ಅಷ್ಟೇ ಇತ್ತು. ಟ್ರಾಫಿಕ್ ನೈಟ್ ಆದರೂ ಕಡಿಮೆ ಇರಲಿಲ್ಲ. ಇನ್ನೂ ಸ್ವಲ್ಪ ದೊಡ್ಡದು
ಡಿಸ್ಕೌಂಟ್ ಹಾಕಿ ಎರಡಕ್ಕೂ ಹಾಕೋದು. ವಾವ್ ಸಖತ್ ಚೆನ್ನಾಗಿದೆ. ನಮಸ್ತೆ. ಇದು ಇವತ್ತು ದಿನ ಬಂದು ಶುಕ್ರವಾರ, ಗುರುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ನಿನ್ನೆ ನಾವು ಸಂಜೆ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಬಂದಿತ್ತು. ನಾವು ಹಾಸನ ಹೊರಟಾಗ ಮಳೆ ಕೂಡ ಬರ್ತಿತ್ತು. ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಅದು ಆಗಲಿಲ್ಲ, ಕಾರಲ್ಲೇ ಹೋದ್ವಿ. ಆಮೇಲೆ ನಾವು ಸ್ವಲ್ಪ ಶಾಪಿಂಗ್ ಇತ್ತು, ನನ್ನ ಮಗಳಿಗೆ ಬಟ್ಟೆ ಮತ್ತು ಅವಳಿಗೆ ಪರ್ಸ್ನಲ್ ಥಿಂಗ್ಸನ್ನು ತಗೊಳ್ಳೋದು. ಅದೆಲ್ಲ ತಗೊಂಡು 9:30 ಅಷ್ಟರೊಳಗಡೆ ಮನೆಗೆ ಬಂದ್ವಿ. ನಾವು ಊಟ ಕೂಡ ಅಲ್ಲಿ ಎಲ್ಲೂ ತಿಂದಿಲ್ಲ ಹೊರಗಡೆ. ನಾವು ಅಷ್ಟು ಇವಾಗ ಪ್ರಿಫರ್ ಮಾಡಲ್ಲ. ಮೊದಲೆಲ್ಲ ತುಂಬ ತಿಂತಿದ್ವಿ, ಇವಾಗ ಹೊರಗಡೆ ದಿನ ತಿನ್ನೋಕ್ಕೆ ಹೋಗಲ್ಲ. ಮನೆಗೆ ಬಂದು ಅನ್ನನ ಮಾಡ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಟೈಮ್ ಆಗಿತ್ತಲ್ಲ ಅಂತ ಮತ್ತೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತು ದಿನ ಶುಕ್ರವಾರ, ಟೈಮ್ ಇವಾಗ 7:45 ಆಗಿದೆ. ಇವತ್ತು ತಿಂಡಿಗೆ ದೋಸೆ ಹಾಗೆಯೇ ಟೊಮೊಟೊ ಹಣ್ಣಿನ ಚಟ್ನಿ ಮಾಡ್ತಾಯಿದ್ದೀನಿ, ಟೊಮೆಟೊ ಚಟ್ನಿ. ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಬನ್ನಿ. ನಮ್ಮ ಮನೇಲಿ ಗದ್ದೆಗೆ ಜೋಳ ಹಾಕುವಾಗ ಒಂದೇ ಒಂದು ಜೋಳನ ನನ್ನ ಮಗ ತಂದು ಇಲ್ಲಿ ಹಾಕಿದ್ದ. ಅದು ಎಷ್ಟು ದೊಡ್ಡ ಮಾತೆ ಬಿಟ್ಟಿದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಇಷ್ಟು ಉದ್ದ ಐತೆ. ಸರಿ, ಸಪೋಟ ಮಾಡೋರ ಒಳ್ಳೆ ಚೆನ್ನಾಗಿ ಒಂಥರ ಬಿಟ್ಟಿತ್ತಪ್ಪ ಫಸ್ಲು. ಇದು ನಮ್ಮ ಶೈಲಜ್ ಜೋಳ. ಕುಯ್ದವ್ರಾ ಅಲ್ಲ, ಅಲ್ಲಿ ತಿರ್ಗಾಡ್ದಂಗೈತೆ ನೋಡಿ, ಆರಾಮಾಗಿ ದಾಟ್ ಬರ್ಬೋದು ಅನ್ನಂಗೆ ಇದು ಅಲ್ಲಾಡ್ಸಿರಂಗೈತಪ್ಪ. ನೋಡಿ ಬಂದವ್ರೆ. ಇಲ್ಲೆಲ್ಲರೂ ಕೋಲು ಪಾಲು ಇದ್ದರೆ ಒಡೆದು ಕೆಡ್ಗವ್ರೆ ಅಂತಲಯ್ಯ. ಇರೋ ಒಂದು 4 ಮಾವಿನಕಾಯಿ ಅವನು ಬಿಡಕ್ಕಲ್ವದು ಹೇಳಿ. ಓ, ಈ ಗೊಂಚಲಲ್ಲಿ ಸಖತ್ ಬಿಟ್ಟಿದೆ. ನಾನು ಇವ್ರು ಯಾರು ಬತ್ತಾರೋ ಅಂತ ನೋಡ್ತಾ ಇದ್ದೀನಿ. ಗೊಂಡು ಮಾತಾಡ ಬತ್ತವ್ರು ನಡ್ಕ ಬಂದ. ಹಲಸಿನ್ಕಾಯಿ ಏನು ಕಿರಣ ಎಷ್ಟು ಚೆನ್ನಾಗಿ ಬಿಟ್ಟವೆ. ನೀವು ಬಿದೋ ಇರೋದು ಯಾರು ಕೆಡ್ಗಿರೋದು ಕಿರಣ ಹೊಸಿ ಬಿಟ್ಟವೆ. ನೀ ಸರಿ ಹಸ್ಬೆಂಡ್ ಕೊಡ್ಲಿವಲ್ಲ ಬಡ್ಕ, ಯಾವಾಗಲೂ ಬಡ್ಕ್ ಕೊಡಿವಲ್ಲ. ಹಣ್ಣಾಗಿಲ್ವೇನಿ ಬಲ್ತಿರಂಗಿದಾವಲ್ಲಿ. ಸೊ ಇದು ಗುರುವಾರ ಮತ್ತು ಶುಕ್ರವಾರದ 2 ದಿನದ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಲಿ ಸ್ಕಿಪ್ ಮಾಡ್ದಿರೋ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆಯೇ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಿ ವಿಲ್ ಬಿ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಟಾಟಾ ಬಾಯ್.